ನಾನು ಕಾರವಾರದ ಪ್ರಸಿದ್ಧ ಕಾಲೇಜಾದಂಥ ಕೀಮ್ಸ್ ಆಸ್ಪತ್ರೆಯಲ್ಲಿದ್ದೇನೆ. ಡೈರೆಕ್ಟರ್ ಆದಂಥ ಡಾಕ್ಟರ್ ಪೂರ್ಣಿಮಾ ಮೇಡಮ್ ಅವರು ಡೀನ್ ಆಗಿದ್ದಾರೆ, ನಿಮಗೆಲ್ಲ ಗೊತ್ತಿದ್ದ ವಿಷಯ. ಆದರೆ ಈ ಕಾರವಾರ ಕೀಮ್ಸ್ ಆಸ್ಪತ್ರೆಯಲ್ಲಿ ಬಹಳಷ್ಟು ಈಗ ಸುಧಾರಣೆ ಆಗ್ತಾಯಿದೆ. ಯಾಕಂದರೆ ಈಗಿದ್ದ ತಾನೇ ಡಾಕ್ಟರ್ ಪೂರ್ಣಿಮಾ ಮೇಡಮ್ ಅವರು ಜನವರಿದಲ್ಲಿ ಇನ್ಚಾರ್ಜ್ ತೊಗೊಂಡಿದ್ರು. ಅದ ನಂತರ ಈ ಕಾಲೇಜು, ಈ ಆಸ್ಪತ್ರೆ ಭಾಳಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಹೇಳ್ಕೊಂಡು ಇಲ್ಲಿಯ ಸಿಬ್ಬಂದಿಗಳು ಮತ್ತು ಜನರು ಹೇಳ್ತಾರೆ, ಸಾರ್ವಜನಿಕರು. ಈಗಾಗಲೇ ನಾನು ಇಲ್ಲಿ ಯಾಕೆ ಬಂದಿದ್ದೇನೆ ಅಂದರೆ ಮೇಡಮ್ ಹತ್ರ ಈ ಕಾರವಾರದ ಸರ್ಕಾರಿ ಆಸ್ಪತ್ರೆ ಏನಿತ್ತು ಅದು ಡೆಮಾಲಿಷ್ ಮಾಡಿ ಈಗ 450 ಹಾಸಿಗೆ ಇರುವಂಥ ಒಂದು ಕೀಮ್ಸ್ ಆಸ್ಪತ್ರೆ ಇಲ್ಲಿ ತಯಾರಾಗ್ತಾಯಿದೆ. ಅದೆಲ್ಲ ನಮ್ಮ ಕಾರವಾರ ಜನರು ಒಳ್ಳೆಯವಾಗಿ ಉಪಯೋಗಿಸಬೇಕು ಮತ್ತು ಒಂದು ಕಾರವಾರ ಜನರಿಗೆ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಒಟ್ಟಿಗೆ ಮೇಡಮ್ ಅವರಿದ್ದಾರೆ. ಈ ಆಸ್ಪತ್ರೆಯಿಂದ ನಮ್ಮ ಸಾರ್ವಜನಿಕ ಕಾರವಾರ ಜನತೆಗೆ, ಇಡೀ ಜಿಲ್ಲೆ ಜನತೆಗೆ ಏನು ಲಾಭ ಅಂತ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ಇಲ್ಲ, ನಮ್ಮ ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಹೊಸ 450 ಬೆಡ್ ಆಸ್ಪತ್ರೆ ರೆಡಿಯಾಗಿ ಕಾರ್ಯಾರಂಭ ಇದೆ. ಈ ಆಸ್ಪತ್ರೆಯಲ್ಲಿ ನಮ್ಮ ಇಂದಿನ ಹಳೆಯ ಹಾಸ್ಪಿಟ್ಲಲ್ಲಿ ಇಲ್ಲದೇ ಇರುವಂತಹ ಅತ್ಯಾಧುನಿಕ ಫೆಸಿಲಿಟಿಗಳು ಆ ಆಸ್ಪತ್ರೆಯಲ್ಲಿದೆ. ಇದರಲ್ಲಿ ಟ್ರಾಮಾ ಸೆಂಟರ್ ಇದೆ, ಕ್ಯಾನ್ಸರ್ ಯೂನಿಟ್ ಇದೆ, ಆಮೇಲೆ ಟೀಚಿಂಗು, ಸೆಮಿನಾರ್ಸು, ಇದು ಮಾಡ್ಯುಲರ್ ಓಟಿಸು ಎಲ್ಲ ಇದೆ. ಇದು ಒಂದು ಲೈಕ್ ಕಾರ್ಪೊರೇಟ್ ಹಾಸ್ಪಿಟಲ್ ಲೆವೆಲ್ ಸಮಾನವಾಗಿ ಇದೆ. ಇದರಿಂದ ರೋಗಿಗಳಿಗೆ ಎಲ್ಲ ಥರದ ಅನುಕೂಲಗಳು ಆಗುತ್ತೆ. ಇದು ನಮ್ಮ ಹಾಸ್ಪಿಟ್ಲು, ಹಳೆ ಹಾಸ್ಪಿಟ್ಲು ಶಿಥಿಲಾವಸ್ಥೆಯಲ್ಲಿದ್ದು ಅದರಲ್ಲಿ ಲೀಕೇಜು ಆಗಿ ಇದಾಗಿ ಇದು ರಿಸ್ಕ್ ಇರೋದ್ರಿಂದ ಈಗ ನಾವು ಹಾಸ್ಪಿಟ್ಲ್ ಹ್ಯಾಂಡ್ ಓವರ್ ಆಗಿರೋದ್ರಿಂದ ಈ ಹೊಸ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿ ರೋಗಿಗಳಿಗೆ ಅದನ್ನು ಅವೈಲಬಲ್ ಆಗದಂಗೆ ಮಾಡಿಕೊಡ್ತಾ ಇದ್ದೀವಿ. ಮೇಡಮ್, ಈಗ ಈ ಆಸ್ಪತ್ರೆ ಬರೋದ್ರಿಂದ ಈಗ MRI ಸ್ಕ್ಯಾನ್ ಕೂಡ ಬರ್ತದಂತೆ. MRI ಸ್ಕ್ಯಾನು ಬರುತ್ತೆ. ಇನ್ನೊಂದು ತಿಂಗಳು 2 ತಿಂಗಳೊಳಗೆ MRI ಸ್ಕ್ಯಾನ್ದು ಫೈನಲೈಸ್ ಆಗುತ್ತೆ, ಟೆಂಡರ್ ಪ್ರಕ್ರಿಯೆ ಆಗ್ತಾ ಇದೆ. ಮತ್ತು ಮೇಡಮ್, ಕ್ಯಾನ್ಸರ್ ಕೂಡ ಇಲ್ಲಿ ಆಸ್ಪತ್ರೆ ಸೌಲಭ್ಯ ಎಲ್ಲ ಸಿಗುತ್ತೆ? ಹೌದು, ಇಲ್ಲಿ ಕ್ಯಾನ್ಸರ್ದು ಸೆಂಟರು ಆಗಿದೆ. ಇಲ್ಲಿ ರೇಡಿಯೋ ಥೆರಪಿ ಯೂನಿಟ್ಟು ಹಾಕ್ತಾ ಇದೆ. ಬಂಕರ್ ಕನ್ಸ್ಟ್ರಕ್ಷನ್ ವರ್ಕು ನಡೀತಾ ಇದೆ. ಅದರದ್ದು ಇನ್ಸ್ಟ್ರೂಮೆಂಟು ಪ್ರೊಕ್ಯೂರ್ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಆ ಹಾಸ್ಪಿಟ್ಲಲ್ಲಿ ಕ್ಯಾನ್ಸರ್ ರೋಗಿಗಳಿಗೆ ಎಲ್ಲ ಥರದ ಟ್ರೀಟ್ಮೆಂಟ್ ಫೆಸಿಲಿಟಿಗಳು ಸಿಗ್ತವೆ. ರೇಡಿಯೋ ಥೆರಪಿ ಎಲ್ಲ ಥರದ್ದು ಸಿಗುತ್ತೆ. ಕಾರವಾರದಲ್ಲಿ ಈಗಾಗಲೇ ಮೇಡಮ್ ಬಹಳಷ್ಟು ಕ್ಯಾನ್ಸರ್ ಬಹಳಷ್ಟು ಹರಡ್ತಾನೆ ಇದೆ. ನಮ್ಮ ಈ ಮಣಿಪಾಲು, ಮಂಗಳೂರು, AG ಹಾಸ್ಪಿಟ್ಲು, ಪಾದರ್ಮುಲ್ಲ ಕಡೆ ಜನ ಹೋಗ್ತಾ ಇದ್ದಾರೆ. ಈಗ ಮುಂದೆ ನಮ್ಮ ಕಾರವಾರ ಜನತೆಗೆ ಇದರ ಲಾಭ ತೊಗೋಬೋದಾ ಮ್ಯಾಮ್? ಇದು ತುಂಬ ಅಡ್ವಾನ್ಸ್ಡ್ ಮೆಥಡ್ ಆಫ್ ಟ್ರೀಟ್ಮೆಂಟು. ಲೀನಿಯರ್ ಥೆರಪಿ, ರೇಡಿಯೋ ಥೆರಪಿ, ಇದು ಎಲ್ಲ ರೋಗಿಗಳಿಗೂ ತುಂಬ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಇರೋದ್ರಿಂದ ಇಲ್ಲಿ BPL ಕಾರ್ಡ್ ಹೋಲ್ಡರ್ಸ್ಗೆಲ್ಲ ಫ್ರೀ ಆಗುತ್ತೆ ಅಡ್ಮಿಟ್ ಆದಾಗ. ಅದರಿಂದ ಕಾರವಾರದ ಜನತೆಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಮತ್ತೆ ಏನಾಗ್ಬೋದು ಮೇಡಮ್ ಅಲ್ಲಿ 450 ಹಾಸಿಗೆಯಲ್ಲಿ? 400 ಆಸ್ಪತ್ರೆಯಲ್ಲಿ ಈಗ ಟ್ರಾಮಾ ಸೆಂಟರ್ ಇದೆ. ಎಲ್ಲ ವಿಭಾಗಗಳಲ್ಲಿ ಸಾರ್ವಜನಿಕರಿಗೆ ಯಾವ ರೀತಿ ಲಾಭ ಆಗುತ್ತೆ? ಈಗ ಆಕ್ಸಿಡೆಂಟ್ ಆಗಿ ಬಂದ ತಕ್ಷಣ ಏನಾದರೂ OTಗಳು ಅದು ಇದು, ಆಮೇಲೆ ನಮಗೆ ಒಬ್ಬರು ನ್ಯೂರೋ ಸರ್ಜನ್ ಬಂದು MRI ಇದ್ದರೆ ಇಮಿಡಿಯೇಟು ಆಕ್ಸಿಡೆಂಟ್ ಪೇಷಂಟ್ಗಳಿಗೆ, ಹೆಡ್ ಇಂಜುರಿ ಆದವರಿಗೆ ಇಲ್ಲಿ ಟ್ರೀಟ್ಮೆಂಟ್ ಇದ್ದು ನಾವು ಸಾವಿನ ಸಂಖ್ಯೆಗಳನ್ನು ಕಡಿಮೆ ಮಾಡ್ಬೋದು. ದೂರ ತಗೊಂಡು ಹೋಗುವಾಗ ಕೇಸ್ಗಳಿಗೆ ನಮಗೆ ಅದಕ್ಕೆ ನ್ಯೂರೋ ಸರ್ಜನ್ ಒಬ್ಬರು ಈ ಹಾಸ್ಪಿಟ್ಲಲ್ಲಿ ಬಂದರೆ ಎಲ್ಲ ಥರದ್ದು ಈಗ ಮಣಿಪಾಲಲ್ಲಿ ಆಗುವಂಥ ಟ್ರೀಟ್ಮೆಂಟು ಹೆಡ್ ಇಂಜುರಿಗೆ ಇಲ್ಲೇ ನಮಗಿಲ್ಲಿ ಡಾಕ್ಟರ್ ಕೊರತೆ ಇದೆ. ಅದೇ ಈಗ ಯಾವ ರೀತಿ ನಿಭಾಯಿಸ್ತೀರ ತಾವು? 450 ಹಾಸಿಗೆಯಲ್ಲಿ ಯಾವ ರೀತಿ ನಿಭಾಯಿಸ್ಬೋದು ಮ್ಯಾಮ್? ಈಗ ನಾವು ಸದ್ಯ ಇರೋ ಈ ಹಾಸ್ಪಿಟ್ಲಲ್ಲಿರೋ ಪೇಷಂಟ್ಗಳನ್ನು ಈಗೇನು ಟ್ರೀಟ್ ಮಾಡ್ತಾ ಇದ್ದಾರೋ ಅದೇ ಪೇಷಂಟ್ಗಳನ್ನು ಆ ಕಡೆಗೆ ಮಾಡ್ತಾ ಇರೋದ್ರಿಂದ ಈಗಿರೋ ಡಾಕ್ಟ್ರುಗಳೇ ಟ್ರೀಟ್ ಮಾಡ್ತಾರೆ. ಆದ್ರೂ ಕಡಿಮೆ ಇದೆ. ಮುಂದಿನ ದಿನಗಳಲ್ಲಿ ಈಗ ಒಳ ಮೀಸಲಾತಿ ಎಲ್ಲ ಸೆಟಲ್ಮೆಂಟ್ ಆಗಿರೋದ್ರಿಂದ ನಾವು ನೆಕ್ಸ್ಟ್ ವಾಕಿನ್ನಲ್ಲಿ ಕರೆದ್ರೆ ನಮಗೆ ಉತ್ತಮ ರೀತಿಯ ರೆಸ್ಪಾನ್ಸ್ ಬರ್ಬೋದು. ಮುಂದಿನ ದಿನಗಳಲ್ಲಿ ಕಾರವಾರಕ್ಕೂ ಜಾಸ್ತಿ ಸಂಖ್ಯೆಯಲ್ಲಿ ಡಾಕ್ಟ್ರುಗಳು ಬಂದು ನಮ್ಮ ಕಾಲೇಜಿಗೆ ಜಾಯಿನ್ ಆಗಿ ಇದಾಗ್ಬೋದು ಅನ್ನೋ ಹೋಪ್ಸ್ ಇದೆ. ಮೇಡಮ್, ಈಗ ಈ ಹೊಸ ಆಸ್ಪತ್ರೆ 450 ಹಾಸಿಗೆ ಆಯಿತು. ಈಗ ಇದು ಹಳೆ ಆಸ್ಪತ್ರೆ ಏನಿದೆ ಡೆಮಾಲಿಷ್ ಮಾಡ್ತಾರೆ, ಅಲ್ಲಿ ಏನಾಗ್ಬೋದು ಮ್ಯಾಮ್ ಮುಂದೆ? ಇಲ್ಲಿ ಹೊಸ ಹಾಸ್ಪಿಟ್ಲಲ್ಲಿ 5 ರಿಂದ 6 ವಿಭಾಗಗಳಿದೆ. ಇನ್ ಪೇಷಂಟು, ICU ಕೇರ್ಸು, ಮೆಡಿಸಿನ್, ಸರ್ಜರಿ, OBG.
ಅದು ಬಿಟ್ಟು ಇನ್ನು ಉಳಿದ ವಿಭಾಗಗಳು ಯಾವುದು ಇಲ್ಲ ಅಲ್ಲಿ, ಲೈಕ್ ಸೈಕ್ಯಾಟ್ರಿ, ಡರ್ಮೆಟಾಲಜಿ, ENT, ಆಫ್ತು ಆ ವಿಭಾಗಗಳು, ಡಯಾಗ್ನೋಸ್ಟಿಕ್ ಸೆಂಟರ್ಸು, ಅದಾದಮೇಲೆ OPD ವಿಭಾಗಗಳು, ಅದರ ಜೊತೆಗೆ ಸೂಪರ್ ಸ್ಪೆಷಾಲಿಟಿ, ಇಷ್ಟನ್ನು ಇನ್ಕ್ಲೂಡ್ ಮಾಡಿ ಅದೇ ಥರವಾದ ಇನ್ನೊಂದು ಕಟ್ಟಡವನ್ನು ಇಲ್ಲಿ ಹಳೆ ಹಾಸ್ಪಿಟ್ಲ್ ಡೆಮಾಲಿಷ್ ಜಾಗದಲ್ಲಿ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೀವಿ. ಈಗ ನೋಡಿ ಮೇಡಮ್ ಅವ್ರೇನು ಹೇಳ್ತಾರೆ, ಈಗ ಸೂಪರ್ ಸ್ಪೆಷಲಿಸ್ಟಿಗೆ ಖಂಡಿತವಾಗಲೂ ನಮ್ಮ ಕನಸಾಗುತ್ತೆ, ನಮ್ಮ ಸಾರ್ವಜನಿಕರ ಕನಸಾಗುತ್ತೆ ಅಂತ ಹೇಳ್ಕೊಂಡು. ಯಾಕಂದರೆ ಹಳೆ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗನ್ನು ಮಾಡಿದರೆ ಅಲ್ಲಿ ಖಂಡಿತವಾಗಲೂ ಸೂಪರ್ ಸ್ಪೆಷಲಿಟಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು. ಮೇಡಮ್, ಒಂದು ಆಸ್ಪತ್ರೆಯಲ್ಲಿ ತಾವು ಬಂದಾಗ ಬಹಳಷ್ಟು ಒಂದು ಒಳ್ಳೆ ಕೆಲಸ ಆಗಿದೆ ಅಂತ ಹೇಳ್ಕೊಂಡು ಎಲ್ಲ ಸಿಬ್ಬಂದಿಗಳು ಹೇಳ್ತಾರೆ. ಆದರೆ ಸಡನ್ನಾಗಿ ಈಗ ಯಾವುದೇ ಒಂದು ವಿಷಯಕ್ಕೆ ಒಂದು ಬಂದರೆ ಒಬ್ಬೊಬ್ಬರು ಡಾಕ್ಟ್ರೇ ಸಿಗೋದಿಲ್ಲ, ಇದು ಮುಂಚಿಂದನೇ ಇದೆ. ಆದರೆ ನೀವಿದ್ದಾಗ ಭಾಳ ಸ್ಟ್ರಿಕ್ಟ್ ಆಗಿದೆ, ಅಂದರೆ ಡಾಕ್ಟರ್ ಸರಿಯಾಗಿ ಬಂದ್ಕೊಂಡ್ರು ಆ ಥರದ್ದು ನಮಗೆ ಯಾವುದೇ ಗಮನಕ್ಕೆ ಬಂದರೂ ಅವರಿಗೆ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ ಮುಂದಿನ ದಿನಗಳಲ್ಲಿ ಇದು ರಿಪೀಟ್ ಆದರೆ ಕಠಿಣವಾದ ಶಿಸ್ತು ಕ್ರಮ ಜರುಗಿಸ್ತೀವಿ ಅಂತ ಎಲ್ಲ ಡಾಕ್ಟರ್ಸ್ಗೂ ನಾವು ಆರ್ಡರ್ಸ್ಗಳನ್ನು ಪಾಸ್ ಮಾಡಿದ್ದೀವಿ. ಆದಷ್ಟು ನಾವು ಕ್ಯಾಶುಯಾಲಿಟಿ ಹಾಸ್ಪಿಟ್ಲ್ ಇದರಲ್ಲಿ ಡಾಕ್ಟರ್ಗಳು ಅವೈಲಬಲ್, ಅವ್ರ ಡ್ಯೂಟಿ ಅವರ್ಸ್ ಅಲ್ಲೇ ಇರಬೇಕು ಅನ್ನೋದನ್ನು ನಾವು ಸ್ಟ್ರಿಕ್ಟಾಗಿ ಸರ್ಕ್ಯುಲರ್ ಮಾಡಿ ಆರ್ಡರ್ ಪಾಸ್ ಮಾಡಿದ್ದೀವಿ. ಆ ಥರದವು ಯಾವುದಾದ್ರು ನಮ್ಮ ಗಮನಕ್ಕೆ ಬಂದರೆ ಅವರಿಗೆ ಶಿಸ್ತು ಕ್ರಮವನ್ನು ಜರುಗಿಸ್ತೀವಿ. ಬ್ಲಡ್ ತೆಗೆದ್ರೆ ಬ್ಲಡ್ ರಿಪೋರ್ಟು ಎಷ್ಟು ಗಂಟೆವರೆಗೆ ಕೊಡ್ಬೋದು ಮ್ಯಾಮ್? ಬ್ಲಡ್ ರಿಪೋರ್ಟು ಇದು ಡಿಪೆಂಡ್ಸ್, ಅಲ್ಲಿ ಎಷ್ಟು ನಂಬರ್ಸು ಟೆಸ್ಟ್ ಬಂದಿರ್ತವೆ, ಎಷ್ಟು ಟೆಸ್ಟ್ಗಳನ್ನು ಆರ್ಡರ್ ಮಾಡಿರ್ತಾರೆ. ಎಮರ್ಜೆನ್ಸಿ ಇದ್ರೆ ಮ್ಯಾಮ್, ಎಮರ್ಜೆನ್ಸಿ ಇದ್ದರೆ ಎಲ್ಲ ಒಂದೊಂದು ಟೆಸ್ಟ್ಗಳಿಗೆ ಒಂದೊಂದು ಟರ್ನ್ ಅರೌಂಡ್ ಟೈಮ್. ಈಗ ಬರೀ ಶುಗರ್ ಆದರೆ ಅರ್ಧ ಗಂಟೆ ಒಳಗೆ ಸಿಗುತ್ತೆ, ಒಂದು ಲಿಪಿಡ್ ಪ್ರೊಫೈಲ್ ಅವೆಲ್ಲ ಆದರೆ ಮಿನಿಮಮ್ 2 ರಿಂದ 3 ತಾಸು ಬೇಕಾಗುತ್ತೆ. ಇದಿಷ್ಟು ನಮ್ಮ, ಯಾಕಂದರೆ ಮೇಡಮ್ ಅವರು ಜನವರಿಯಿಂದ ಏನು ಚಾರ್ಜ್ ತೊಗೊಂಡಿದ್ದಾರೆ ಆವಾಗಿಂದ ಈ ಆಸ್ಪತ್ರೆ ನಿಜವಾಗ್ಲೂ ಒಳ್ಳೆಯದಾಗಿದೆ ಅಂತ ಹೇಳ್ಕೊಂಡು ಇಡೀ ಸಾರ್ವಜನಿಕರ ಹೇಳಿದಂಥ ಮಾತಿದು. ಯಾಕಂದರೆ ನಿಜವಾಗ್ಲೂ ಇದು ಖರೆ. ಯಾಕಂದರೆ ನಾನು ಕೂಡ ಈ ಆಸ್ಪತ್ರೆಯಲ್ಲಿ ಬಂದಾಗ ನನಗೆ ಸೆಕ್ಯೂರಿಟಿ ಗಾರ್ಡ್ಸ್ ಆಗಲಿ, ಯಾವುದೇ ಒಂದು ಸಿಬ್ಬಂದಿ ಆಯಾಗಳಾಗಲಿ ಚೆನ್ನಾಗಿ ಮೇಡಮ್ ಅವರು ಚೆನ್ನಾಗಿ ಸಿಬ್ಬಂದಿಗಳಿಗೆ ನೋಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಈಗ BPL ಕಾರ್ಡ್ ಹೋಲ್ಡರಿಗೆ ಆ್ಯಂಬುಲೆನ್ಸ್ ಈಗ ಇಲ್ಲಿ ಟ್ರೀಟ್ಮೆಂಟ್ ಆಗ್ತಾರೆ. ಇವಾಗ ಹೇಳ್ತಾ ಇದ್ದೇನೆ, ಟ್ರೀಟ್ಮೆಂಟ್ ಆಗಲಿಲ್ಲ ಅಂದರೆ ಈಗ ನಾವು ಮಂಗಳೂರು ಫಾದರ್ಮುಲ್ಲ ಕಳಿಸ್ತಾರೆ ಮೇಡಮ್, ರೆಫರೆನ್ಸ್ ಮಾಡ್ತಾರೆ. ಅವ್ರಿಗೆ ಆ್ಯಂಬುಲೆನ್ಸ್ ಫ್ರೀ ಉಂಟಾ BPL ಕಾರ್ಡ್? ಇಲ್ಲ, ಅವರಿಗೆ ಡೀಸೆಲ್ ಚಾರ್ಜ್ ಕೊಡಬೇಕಾಗುತ್ತೆ, ಡೀಸೆಲ್ ಕಾರ್ಡ್ ಇದೆಲ್ಲ. ಮತ್ತು SC ಎಷ್ಟಿದೆ ಇವರಿಗೆ? SC STಗಳಿಗೂ ಡೀಸೆಲ್ ಚಾರ್ಜು ಇದು ಕಾಮನ್ ಎಲ್ಲರಿಗೂ. ತುಂಬ ನಿರ್ಗತಿಕರು, ನಮಗೆ ಯಾವುದೇ ಈಗ ಭಿಕ್ಷುಕರು ಆ ಥರದವರು ಯಾರು ಇಲ್ಲದೆ ಇರೋರು ಅಂಥವರಿಗೆ ನಾವು ಫ್ರೀ ಮಾಡಲಿಕ್ಕೆ ಇದಿದೆ ಪರ್ಮಿಷನ್. ಅದು ಬಿಟ್ಟರೆ ಬೇರೆಯವರೆಲ್ಲರಿಗೂ ನಾವೇನು ವೆಹಿಕಲ್ದು ಇದ್ರದ್ದು ಚಾರ್ಜ್ ಮಾಡಲ್ಲ. ಅದಕ್ಕೆ ತಗಲುವಂಥ ನಿರ್ವಹಣಾ ವೆಚ್ಚ ಡೀಸೆಲ್ ಇದನ್ನು ಮಾಡಲಿಕ್ಕೆ. ಇದಿಷ್ಟು ನಮ್ಮ ಮೇಡಮ್ ಅವ್ರದ್ದು ಮಾತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್.